ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 44. ಪೂಜೆಯ ಗಂಟೆ ಸದ್ದು ನಿಂತು ಎಲ್ಲರೂ ಊಟದ ಪಂಕ್ತಿಗೆ ಸಿದ್ಧರಾದರು. ಅವನಿ ಈಗ ಅಲ್ಲಿನ ವಾತಾವರಣಕ್ಕೆ ಪೂರ್ತಿಯಾಗಿ ಒಗ್ಗಿಕೊಂಡಿದ್ದಳು. ಆದಿತ್ಯನ ಜೊತೆ ಹೋಗುವ ಬದಲು ಅವಳು ತಾನು ಪರಿಚಯ ಮಾಡಿಕೊಂಡಿದ್ದ ಮಹಿಳೆಯರ ಗುಂಪಿನ ಜೊತೆಯೇ ಕುಳಿತು ಊಟ ಮಾಡಲು ನಿರ್ಧರಿಸಿದಳು. ಊಟದ ನಡುವೆ ಹರಟೆ, ನಗು, ತಮಾಷೆ ಜೋರಾಗಿತ್ತು. ಎಲ್ಲರ ಜೊತೆ ಹರಟೆ ಹೊಡೆಯುತ್ತಾ ತನ್ಮಯತೆಯಿಂದ ಊಟ ಮಾಡಿದಳು. ಹಾಗಾಗಿ ಅವಳು ಊಟ ಮುಗಿಸುವುದು ಸ್ವಲ್ಪ ತಡವಾಯಿತು. ಕೈ ತೊಳೆದು ಮೇಲೆದ್ದವಳ ಕಣ್ಣುಗಳು ಮೊದಲು ಹುಡುಕಿದ್ದೆ ಆದಿತ್ಯನನ್ನು. ಊಟ ಮುಗಿಸಿ ತಕ್ಷಣ ಅಮ್ಮನ ಮನೆಗೆ ಹೊರಡೋಣ ಎಂದು ಅವನು ಹೇಳಿದ್ದ ಮಾತು ಅವಳ ಕಿವಿಯಲ್ಲಿ ಗುಯ್ ಎನ್ನುತ್ತಿತ್ತು. ಅವಳು ಅಂಗಳಕ್ಕೆ ಬಂದು ಗಂಡಸರು ಕುಳಿತಿದ್ದ ಜಾಗದಲ್ಲಿ ಕಣ್ಣಾಡಿಸಿದಳು. ಅಲ್ಲಿ ಹಿರಿಯರ ಗುಂಪು ಇತ್ತು, ಮಾತುಕತೆ ಇತ್ತು. ಆದರೆ ಆದಿತ್ಯ ಇರಲಿಲ್ಲ. ಅವಳು ಮನೆಯ ಒಳಗಡೆ ಬಂದು ಜಾಹ್ನವಿ ಅತ್ತೆಯನ್ನು ಕೇಳಿದಳು. ಅತ್ತೆ, ಆದಿತ್ಯ ಎಲ್ಲಿದ್ದಾರೆ? ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ಇಲ್ಲೇ ಎಲ್ಲೋ ಇರಬೇಕಮ್ಮ. 1 ನಿಮಿಷದ ಹಿಂದೆ ಒಳಗಡೆ ನೋಡ್ದಾಗ ನೆನಪು ಎಂದರು ಅತ್ತೆ ಕೆಲಸದ ಅವಸರದಲ್ಲಿ. ಅವಳು ಅಡುಗೆ ಮನೆಯ ಕಡೆ, ನಂತರ ಹಿತ್ತಲ ಕಡೆ ಹೋಗಿ ನೋಡಿದಳು. ಅಲ್ಲಿಯೂ ಅವನ ಸುಳಿವಿರಲಿಲ್ಲ. ಮತ್ತೆ ವಾಪಸ್ ಬರುವಾಗ ದಾರಿಯಲ್ಲಿ ಸಿಕ್ಕ ಒಬ್ಬರನ್ನು ಕೇಳಿದಳು. ಓ, ಆದಿತ್ಯನಾ? ಅವನು ಇಲ್ಲೇ ಹೊರಗೆ ಮಂಚದ ಮೇಲೆ ಕುಳಿತು ಮಾತಾಡ್ತಿದ್ದನ್ನು ನೋಡಿದೆ ಎಂದರು ಅವರು. ಆದರೆ ಅವನಿ ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಅವಳಿಗೆ ಈಗ ಸ್ವಲ್ಪ ಆತಂಕ ಶುರುವಾಯಿತು. ಹೊರಡೋಣ ಅಂತ ಹೇಳಿ ಇವರು ಎಲ್ಲಿಗೆ ಹೋದ್ರು ಎಂದುಕೊಳ್ಳುತ್ತಾ ಹೊರಗೆ ಬಂದು ಅಲ್ಲಿದ್ದ ಒಬ್ಬ ಕೆಲಸದವನನ್ನು ವಿಚಾರಿಸಿದಳು. ಆದಿತ್ಯ ಎಲ್ಲಿದ್ದಾರಂತ ಗೊತ್ತಾ? ಆದಿತ್ಯಣ್ಣನ ಅವ್ರು ಮಂಜಣ್ಣನ ಜೊತೆ ಹೋದ್ರು ಅನ್ಸುತ್ತೆ. ಆ ಮಂಜಣ್ಣನ ತೋಟದಲ್ಲಿ ಏನೋ ಪಂಪ್ ಸೆಟ್ ಸಮಸ್ಯೆ ಇದೆಯಂತೆ, ಅದಕ್ಕೆ ಇವರನ್ನು ಕರ್ಕೊಂಡು ಹೋದ್ರು ಎಂದು ಅವನು ದೂರದ ರಸ್ತೆಯ ಕಡೆ ಬೆರಳು ತೋರಿಸಿದ. ಅವಳಿಗೆ ಶಾಕ್ ಆಯಿತು. ಯಾರಿಗೂ ಹೇಳ್ದೆ ಅಟ್ಲೀಸ್ಟ್ ನಂಗಾದರೂ ಒಂದು ಮಾತು ತಿಳಿಸಿದ್ರೆ ಹೀಗೆ ಹೋಗ್ಬಿಟ್ರಾ ಎಂದುಕೊಂಡಳು. ತಕ್ಷಣ ತನ್ನ ಫೋನ್ ತೆಗೆದು ಆದಿತ್ಯನಿಗೆ ಕರೆ ಮಾಡಿದಳು. ಫೋನ್ ರಿಂಗ್ ಆಯಿತು. ಪೂರ್ತಿ ರಿಂಗ್ ಆಗಿ ಕಟ್ಟಾಯಿತು. ಆದರೆ ಅವನು ಫೋನ್ ಎತ್ತಲಿಲ್ಲ. ಅವಳು ಬಿಡದೆ 2-3 ಬಾರಿ ಕರೆ ಮಾಡಿದಳು. ಆದರೂ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಯಾವಾಗಲೂ ಇಷ್ಟೇ ಇವರು, ಕೆಲಸ ಅಂದರೆ ಸಾಕು, ಸುತ್ತಮುತ್ತ ಇರೋರು ನೆನಪೇ ಇರಲ್ಲ, ನಾನು ಕೂಡ ನೆನಪಿರಲ್ಲ ಎಂದು ಮನಸ್ಸಿನಲ್ಲೇ ಗೊಣಗಿಕೊಂಡಳು. ಸಿಟ್ಟು ಬಂದಿದ್ದರೂ ಎಲ್ಲರ ಮುಂದೆ ಅದನ್ನು ತೋರಿಸಿಕೊಳ್ಳಲು ಅವಳಿಗೆ ಇಷ್ಟವಿರಲಿಲ್ಲ. ಸರಿ, ಕೆಲಸ ಮುಗಿಸಿ 10 ನಿಮಿಷದಲ್ಲಿ ಬರಬಹುದು ಎಂದುಕೊಂಡು ಅವಳು ಅಲ್ಲೇ ಮಹಿಳೆಯರ ಗುಂಪಿನಲ್ಲಿ ಹೋಗಿ ಕುಳಿತಳು. ಅವಳು ಎಲ್ಲರ ಜೊತೆ ನಗುನಗುತ್ತಾ ಮಾತನಾಡುತ್ತಿದ್ದಳು. ಹಳ್ಳಿಯ ಹಬ್ಬದ ವಿಶೇಷತೆಗಳನ್ನು ಕೇಳುತ್ತಿದ್ದಳು. ನೋಡುವವರಿಗೆ ಅವನಿ ತುಂಬ ಕಂಫರ್ಟೇಬಲ್ ಆಗಿದ್ದಾಳೆ ಎನಿಸುತ್ತಿತ್ತು. ಆದರೆ ಅವಳ ಮನಸ್ಸು ಮಾತ್ರ ಪ್ರತಿ ಕ್ಷಣವೂ ಬಾಗಿಲ ಕಡೆಗೆ ಹೊರಳುತ್ತಿತ್ತು. ಅರ್ಧ ಗಂಟೆ ಕಳೆಯಿತು. 1 ಗಂಟೆಯೂ ಆಯಿತು. ಪೂಜೆಗೆ ಬಂದವರೆಲ್ಲ ಒಬ್ಬೊಬ್ಬರಾಗಿ ಹೊರಡಲು ಶುರು ಮಾಡಿದರು. ಆದರೆ ಆದಿತ್ಯನ ಸುಳಿವೇ ಇರಲಿಲ್ಲ. ಅವಳ ಆ ಕಾತರ ಈಗ ನಿಧಾನವಾಗಿ ಬೇಸರವಾಗಿ, ಆ ಬೇಸರ ಈಗ ಸಣ್ಣದಾದ ನೋವಾಗಿ ಬದಲಾಗುತ್ತಿತ್ತು. ಅಮ್ಮನ ಮನೆಗೆ ಹೋಗುವ ಆಸೆಯ ಮೇಲೆ ತಣ್ಣೀರು ಬಿದ್ದಂತೆ ಅವಳಿಗೆ ಭಾಸವಾಯಿತು. ಕೊನೆಗೆ ಅವಳು ಕೂಡ ಬಂದ ದಾರಿಯಲ್ಲೇ ಮನೆ ಸೇರಿದ್ದಳು. ಮನೆಗೆ ಬಂದ ತಕ್ಷಣ ಸವಿತಾ ಪ್ರೀತಿಯಿಂದ ಮಾತನಾಡಿಸಿದರು. ಬಂದ ತಕ್ಷಣ ಕುರ್ಚಿಗೆ ಒರಗಿ ಕುಳಿತಳು ಅವನಿ. ಸವಿತಾ ಅಲ್ಲಿ ಏನೇನಾಯಿತು ಎಂದೆಲ್ಲ ವಿಚಾರಿಸಿದರು. ನಡೆದ ವಿಷಯಗಳನ್ನು ಕೇಳಿ ಬೆಳಗ್ಗೆ ಅವಳು ಒಬ್ಬಳೇ ಹೋದಾಗ ಅವರಿಗೆ ಇದ್ದ ಆತಂಕ ಈಗ ಅವಳ ಮಾತುಗಳನ್ನು ಕೇಳಿ ಕರಗಿ ಹೋಗಿತ್ತು. ಆದರೂ ಅವಳಲ್ಲಿ ಏನೋ ಒಂದು ಅಸಮಾಧಾನ ಇರುವಂತೆ ಕಂಡಿತ್ತು. ನೇರವಾಗಿ ಪ್ರಶ್ನಿಸಿದ್ದರು. ಅವನಿ, ಏನಾಯ್ತಂತ ನಿಜ ಹೇಳು. ಅಲ್ಲಿ ಯಾರಾದರೂ ಏನಾದರೂ ಹೇಳಿದ್ರಾ ನಿಂಗೆ? ಇಲ್ಲ ಅತ್ತೆ, ಅದು ಎಂದು ಸುಮ್ಮನಾದವಳು ಇವರ ಹತ್ತಿರ ವಿಷಯ ಮುಚ್ಚಿಡುವುದು ಏನಿದೆ ಎಂದುಕೊಂಡು, ಅತ್ತೆ, ಅಮ್ಮ ಫೋನ್ ಮಾಡಿದ್ರು ಮನೆಗೆ ಬನ್ನಿ ಅಂತ. ಇವ್ರಿಗೆ ಹೇಳಿದ್ದೆ, ಊಟ ಆದಮೇಲೆ ಹೋಗೋಣ ಅಂತ ಹೇಳಿದ್ರು. ಈಗ ನೋಡಿದರೆ ಅದು ಯಾರೋ ಪಂಪ್ ಸೆಟ್ ರಿಪೇರಿ ಅಂತ ಅವ್ರನ್ನ ಕರ್ಕೊಂಡು ಹೋದ್ರಂತೆ. ಫೋನ್ ಕೂಡ ರಿಸೀವ್ ಮಾಡಿಲ್ಲ. ನಂಗೆ ಒಬ್ಬಳಿಗೆ ಹೋಗೋಕೆ ಸಮಸ್ಯೆ ಇಲ್ಲ ಅತ್ತೆ, ಇಬ್ಬರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೆ ಎಂದು ತನ್ನ ಮನಸ್ಸಿನಲ್ಲಿರುವ ಎಲ್ಲ ವಿಷಯವನ್ನು ಹೊರಹಾಕಿದಳು. ಸವಿತಾ ಆದಿತ್ಯನ ಮೇಲೆ ಸ್ವಲ್ಪ ಸಿಟ್ಟು ಮಾಡಿಕೊಂಡರು. ಈ ಹುಡುಗಂಗೆ ಈ ವಿಷಯದಲ್ಲಿ ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಮಾತು ಕೊಟ್ಟ ಮೇಲೆ ಹೀಗೆ ಮಾಡಬಾರ್ದಿತ್ತು ಎಂದು ಹೇಳುತ್ತಾ ತಾವೂ ಫೋನ್ ಮಾಡಿದರು. ಆದರೆ ಆದಿತ್ಯ ಅವರ ಫೋನ್ ಕೂಡ ಎತ್ತಲಿಲ್ಲ. ಬೇಜಾರಾಗಬೇಡ ಅವನಿ, ಊರಲ್ಲಷ್ಟೇ ಯಾರಾದರೂ ಹಿಡಿದು ಮಾತು ಶುರು ಮಾಡಿದರೆ ಇವನಿಗೆ ಸಮಯದ ಪ್ರಜ್ಞೆನೇ ಇರಲ್ಲ. ಅವನು ಬಂದಮೇಲೆ ನಾನು ಚೆನ್ನಾಗಿ ಬೈತೀನಿ ಎಂದರು ಸವಿತಾ ಅವಳ ಬೆನ್ನು ಸವರುತ್ತಾ. ಅವನಿ ಏನೂ ಮಾತನಾಡಲಿಲ್ಲ. ಮಗಳೇ, ಇವತ್ತಾಗದಿದ್ರೆ ನಾಳೆ ಹೋದ್ರಾಯ್ತು, ಮನ್ಸು ಸರಿ ಮಾಡ್ಕೊ. ಅವನು ಕೆಲವೊಮ್ಮೆ ಹೀಗೆ ಮಾಡ್ತಾನೆ ಕೆಲಸದ ವಿಷಯ ಬಂದರೆ ಎಂದು ಸವಿತಾ ತುಂಬ ಸೌಮ್ಯವಾಗಿ ಅವಳಿಗೆ ಹೇಳಿದರು. ಅವನಿ ಮೆಲ್ಲಗೆ ತಲೆ ಅಲ್ಲಾಡಿಸಿದಳು.
ಪರವಾಗಿಲ್ಲ ಅತ್ತೆ, ಇದೇನು ದೊಡ್ಡ ವಿಷಯ ಅಲ್ಲ, ಆದರೆ ಒಂದು ಮಾತು ಹೇಳಿ ಹೋಗ್ಬೋದಿತ್ತು ಅಂತ ಅಷ್ಟೆ. ಸರಿ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಏನಾದರೂ ಕೆಲಸ ಇದ್ದರೆ ಕರೀರಿ ಎನ್ನುತ್ತಾ ತನ್ನ ರೂಮಿಗೆ ನಡೆದಳು. ಸಂಜೆ 6 ಗಂಟೆ ದಾಟಿತ್ತು. ಸೂರ್ಯ ಪಶ್ಚಿಮಕ್ಕೆ ಜಾರಿ ದನಕರುಗಳು ಮನೆಯ ದಾರಿ ಹಿಡಿದಿದ್ದವು. ಅಂಗಳದಲ್ಲಿ ಬೈಕ್ ಬಂದು ನಿಂತ ಸದ್ದಾಯಿತು. ಆದಿತ್ಯ ಬಂದಿದ್ದ. ಅವನ ಮುಖದಲ್ಲಿ ಸುಸ್ತು ಎದ್ದು ಕಾಣುತ್ತಿತ್ತು. ಶರ್ಟ್ ಮೇಲಿದ್ದ ಕೆಸರಿನ ಕಲೆಗಳು ಅವನು ಗದ್ದೆಯಲ್ಲೋ ಅಥವಾ ತೋಟದಲ್ಲೋ ಕಷ್ಟಪಟ್ಟಿದ್ದಕ್ಕೆ ಸಾಕ್ಷಿಯಾಗಿದ್ದವು. ಒಳಗೆ ಬಂದವನೇ ಅಲ್ಲೇ ಟಿವಿ ನೋಡುತ್ತಾ ಕುಳಿತಿದ್ದ ಸವಿತಾ ಕಡೆ ನೋಡಿದ. ಅಮ್ಮನ ಮುಖ ಗಂಭೀರವಾಗಿತ್ತು. ಅವರು ಕ್ಲಾಸ್ ತೆಗೆದುಕೊಳ್ಳಲು ರೆಡಿಯಾಗಿದ್ದಾರೆ ಎಂಬುದು ಅವನಿಗೆ ಕೂಡಲೇ ಅರ್ಥವಾಯಿತು. ಅವನು ಏನೋ ಹೇಳಲು ಹೋಗುವ ಮೊದಲೇ ಸವಿತಾ ಮಾತು ಶುರು ಮಾಡಿದರು. ಬಂದ್ರಾ ಮಹಾರಾಯರು? ಈ ಊರಿನ ಇಡೀ ಪಂಪ್ಸೆಟ್ಗಳ ಜವಾಬ್ದಾರಿ ನಿನ್ನೊಬ್ಬಂದೇನ ಆದಿತ್ಯ? ಎಲ್ಲಿ ಹೋಗಿದ್ದೆ ಇಷ್ಟೊತ್ನವರೆಗೂ ಎಂದರು. ಆದಿತ್ಯ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ತಲೆ ಕೆರೆದುಕೊಂಡ. ಅದು ಅಮ್ಮ, ಮಂಜಣ್ಣನ ತೋಟದಲ್ಲಿ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಹೋಗಲೇಬೇಕಾಯಿತು ಎಂದ. ಹೋಗಬೇಡ ಅಂತ ಯಾರೂ ಹೇಳಿಲ್ಲ, ಅದ್ರ ಜೊತೆಗೆ ಹೆಂಡ್ತಿನೂ ಬಂದಿದ್ದಾಳೆ ಅನ್ನೋದು ನೆನಪಿರ್ಲಿಲ್ವಾ? ಹೋಗುವಾಗ ಒಂದು ಮಾತು ಹೇಳ್ಬೋದಿತ್ತು, ಇಲ್ಲಾಂದರೆ ಫೋನ್ ಎತ್ಬೋದಿತ್ತು ಅಲ್ವಾ ಎಂದರು ಸವಿತಾ ಖಾರವಾಗಿ. ಫೋನ್ ಗಾಡಿಲೇ ಮರ್ತುಬಿಟ್ಟಿದ್ದೆ ಅಮ್ಮ, ತುಂಬ ಕೆಲಸ ಇತ್ತು ಅಲ್ಲಿ. ಕೆಲಸ ಮುಗಿಸಿ ವಾಪಸ್ ಬಂದಾಗ ಅವಳಿಗೆ ಕಾಲ್ ಮಾಡಿದೆ, ಆದರೆ ಅವಳು ಪಿಕ್ ಮಾಡಲಿಲ್ಲ. ಆವಾಗಲೇ ಗೊತ್ತಾಯಿತು ಅವಳು ಸಿಟ್ಟಾಗಿದ್ದಾಳೆ ಅಂತ ಆದಿತ್ಯ ಮೆಲ್ಲನೆ ಹೇಳಿದ. ಸವಿತಾ ಅವನ ಹತ್ತಿರ ಬಂದು ಹೇಳಿದರು. ನೋಡು ಆದಿತ್ಯ, ಇದು ನಿಮ್ಮ ಸಂಸಾರದ ಆರಂಭದ ದಿನಗಳು. ಮೊದಲೆಲ್ಲ ನೀನು ಒಬ್ಬನೇ ಇದ್ದೆ, ಎಲ್ಲಿಗೆ ಬೇಕಾದರೂ ಹೋಗ್ತಿದ್ದೆ, ಕೇಳೋರಿರಲಿಲ್ಲ. ಆದರೆ ಈಗ ಹಾಗಿಲ್ಲ. ಅವಳು ನಿನ್ನ ಮಾತು ನಂಬಿ ಇವತ್ತು ಅಮ್ಮನ ಮನೆಗೆ ಹೋಗೋಕೆ ತಯಾರಿ ಮಾಡ್ಕೊಂಡಿದ್ಲು. ಅವಳಿಗೂ ಆಸೆ ಇರುತ್ತೆ ಅಲ್ವಾ? ನೀನು ಏನೂ ಹೇಳದೆ ಹೋದಾಗ ಅವಳಿಗೆ ಎಷ್ಟು ಬೇಸರ ಆಗಿರ್ಬೋದು ಯೋಚನೆ ಮಾಡು ಎಂದರು. ಆದಿತ್ಯ ಮೌನವಾಗಿ ಕೇಳಿಸಿಕೊಂಡ. ಇನ್ನೊಂದು ಸಲ ಹೀಗೆ ಮಾಡಬೇಡ. ಕೊನೆ ಪಕ್ಷ ಅದೇನೋ ಮೆಸೇಜು ಟಿಕ್ ಟಿಕ್ ಅದನ್ನಾದರೂ ಮಾಡು. ಅವಳೀಗ ರೂಮಲ್ಲಿದ್ದಾಳೆ, ಹೋಗಿ ಮಾತಾಡು. ಪಾಪ ಸಂಜೆಯಿಂದ ಮುಖ ಸಪ್ಪಾಗಿ ಮಾಡ್ಕೊಂಡು ಕೂತಿದ್ದಾಳೆ ಎಂದು ಅಮ್ಮ ಬುದ್ಧಿ ಹೇಳಿದರು. ಸರಿ ಅಮ್ಮ, ನಾನು ಮಾತಾಡ್ತೀನಿ. ಅವನ ಮನಸ್ಸಿನಲ್ಲಿ ಈಗ ಒಂದು ರೀತಿಯ ಮುಜುಗರ ಮತ್ತು ಅವಳು ಸಿಟ್ಟಾಗಿದ್ದಾಳೆ ಎಂಬ ಆತಂಕ ಕೂಡ ಶುರುವಾಗಿತ್ತು. ಅವನು ಬಚ್ಚಲ ಮನೆ ಕಡೆಗೆ ಹೋಗಿ ಬೇಗನೆ ಮುಖ ತೊಳೆದು ಬಟ್ಟೆ ಬದಲಿಸಿಕೊಂಡು ನೇರವಾಗಿ ರೂಮಿನ ಕಡೆ ಹೆಜ್ಜೆ ಹಾಕಿದ. ಬಾಗಿಲು ಸಣ್ಣದಾಗಿ ತೆರೆದಿತ್ತು. ಆದಿತ್ಯ ಒಂದು ಕ್ಷಣ ಅಲ್ಲಿಯೇ ನಿಂತು ಉಸಿರು ಬಿಟ್ಟು ಮೆಲ್ಲನೆ ಒಳಗೆ ಕಾಲಿಟ್ಟ. ರೂಮಿನ ಒಳಗೆ ಬಂದಾಗ ಅವನಿ ಹಾಸಿಗೆಯ ಮೇಲೆ ಒರಗಿ ಯಾವುದೋ ಪುಸ್ತಕವನ್ನು ಓದುತ್ತಿದ್ದಳು. ಆದರೆ ಅವಳ ದೃಷ್ಟಿ ಪುಟಗಳ ಮೇಲಿದ್ದರೂ ಮನಸ್ಸು ಮಾತ್ರ ಅಲ್ಲಿರಲಿಲ್ಲ ಎಂಬುದು ಅವಳ ಮುಖಭಾವದಲ್ಲೇ ತಿಳಿಯುತ್ತಿತ್ತು. ಅವನು ಬಂದದ್ದನ್ನು ಗಮನಿಸಿದರೂ ಅವಳು ತಲೆ ಎತ್ತಿ ನೋಡಲಿಲ್ಲ. ಆದಿತ್ಯ ಅವಳ ಹತ್ತಿರ ಹೋಗಿ ನಿಂತ. ಅವನಿ ಎಂದು ಮೆಲ್ಲನೆ ಕರೆದ. ಯಾವುದೇ ಮರುಮಾತು ಇಲ್ಲ. ಅವಳು ಪುಸ್ತಕದ ಪುಟವೊಂದನ್ನು ತಿರುಗಿಸಿದಳು. ಸಾರಿ ಅವನಿ, ತುಂಬ ತಡ ಆಯಿತು ಅಂತ ಗೊತ್ತು. ಆದಿತ್ಯ ಸ್ವಲ್ಪ ಮೆತ್ತಗೆ ಹೇಳಿದ. ಅಲ್ಲಿ ಮಂಜಣ್ಣನ ಮನೆ ಪಂಪ್ಸೆಟ್ ಸಮಸ್ಯೆ ಆಗಿತ್ತು. ಅದನ್ನು ಸರಿ ಮಾಡೋವರೆಗೂ ನೀರು ಬಿಡೋಕ್ಕಾಗ್ತಿರ್ಲಿಲ್ಲ. ಆ ಅರ್ಜೆಂಟಲ್ಲಿ ಫೋನ್ ಕೂಡ ಬೈಕಲ್ಲೇ ಮರ್ತುಬಿಟ್ಟೆ. ಅವನಿ ಪುಸ್ತಕವನ್ನು ಪಕ್ಕಕ್ಕಿಟ್ಟು ನೇರವಾಗಿ ಅವನ ಕಣ್ಣುಗಳನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಸಿಟ್ಟಿಗಿಂತ ಹೆಚ್ಚಾಗಿ ಒಂದು ರೀತಿಯ ನಿರಾಸೆ ಇತ್ತು. ನಿಮ್ಗೆ ಯಾವಾಗಲೂ ಒಂದೊಂದು ಕಾರಣ ಅಲ್ವಾ ಆದಿತ್ಯ? ಎಮರ್ಜೆನ್ಸಿ, ಕೆಲಸ, ತೋಟ. ಆದರೆ ಇವತ್ತು ನಾನು ಸಿರಿಮನೆಗೆ ಹೋಗಬೇಕು ಅಂತ ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ದೆ. ಅವ್ರು ನಮ್ಗಾಗಿ ಕಾಯ್ತಿರ್ತಾರೆ ಅನ್ನೋದು ನಿಮ್ಗೆ ನೆನಪಿರ್ಲಿಲ್ವಾ? ಅವಳ ಧ್ವನಿ ಗಡುಸಾಗಿತ್ತು. ನೆನಪಿತ್ತು ಅವನಿ, ಅದಕ್ಕೆ ಅಲ್ವಾ ನಾನು ಊಟ ಆದ ತಕ್ಷಣ ಹೊರಡೋಣ ಅಂತ ಹೇಳಿದ್ದು. ಆದರೆ ಈ ಹಳ್ಳಿ ಜೀವನ ಹೀಗೆ, ಕೆಲವೊಮ್ಮೆ ನಮ್ಮ ಕೈಲಿ ಇರಲ್ಲ. ನಾನು ವಾಪಸ್ ಬಂದಾಗ ಕಾಲ್ ಮಾಡಿದೆ ಅಲ್ವಾ? ಓಹೋ, 3 ಗಂಟೆ ಆದಮೇಲೆ ಕಾಲ್ ಮಾಡಿದರೆ ಏನು ಪ್ರಯೋಜನ? ನಾನು ಜಾನ್ವಿ ಅತ್ತೆ ಮನೇಲಿ ಒಬ್ಬಳೇ ಎಲ್ಲರ ಹತ್ರ ವಿಚಾರಿಸ್ತಾ ನಿಂತಿದ್ದೆ. ನಿಮ್ಮನ್ನು ಯಾರೋ ಕರ್ಕೊಂಡು ಹೋದ್ರು ಅಂತ ಬೇರೆಯವ್ರು ಹೇಳಿದಾಗ ನಂಗೆ ಎಷ್ಟು ಸಂಕೋಚ ಆಯಿತು ಗೊತ್ತಾ? ಕೊನೆ ಪಕ್ಷ ಒಂದು ಮಾತು, ನಾನು ಹೋಗ್ತಿದ್ದೀನಿ, ನೀನು ಮನೆಗೆ ಹೋಗು ಅಂತ ಹೇಳೋಕೆ ನಿಮ್ಗೆ 2 ನಿಮಿಷ ಟೈಮ್ ಇರಲಿಲ್ವಾ ಎಂದಳು ಜೋರಾಗಿ. ಆದಿತ್ಯನಿಗೆ ಅವಳು ಹೇಳುತ್ತಿರುವುದು ಎಲ್ಲವೂ ಸರಿ ಎನಿಸಿತು. ಏಕೆಂದರೆ ಸರಿ ಇತ್ತು. ನಿಜವಾಗ್ಲೂ ನಂಗೆ ಬೇಜಾರಾಗಿದೆ, ನನ್ನನ್ನು ಕ್ಷಮಿಸು. ನಾನು ಇನ್ನೊಬ್ರಿಗೆ ಹೇಳಿ ಕಳಿಸ್ಬೇಕಿತ್ತು, ನಂದೇ ತಪ್ಪು. ನಿಂಗೆ ಬೇಸರ ಮಾಡಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ, ಆದರೆ ಪರಿಸ್ಥಿತಿ ಹದಗೆಟ್ಟು ಹೋಯಿತು. ಬೇಸರದಲ್ಲಿಯೇ ಹೇಳಿದ್ದ. ಬೇಸರ ಆಗಿರೋದು ನಾವು ಅಮ್ಮನ ಮನೆಗೆ ಹೋಗಲಿಲ್ಲ ಅನ್ನೋದಕ್ಕೆ ಮಾತ್ರ ಅಲ್ಲ ಆದಿತ್ಯ. ನಿಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಒಂದು ಬೆಲೆ ಇದೆ. ಆದರೆ ನನ್ನ ಮಾತುಗಳಿಗೆ ಅಥವಾ ನನ್ನ ನಿರೀಕ್ಷೆಗಳಿಗೆ ಬೆಲೆ ಇಲ್ಲ ಅಂತ ಅನಿಸ್ತಿದೆ ನನಗೆ. ನೀವಲ್ಲಿ ಬ್ಯುಸಿಯಾಗಿದ್ದಾಗ ಇಲ್ಲಿ ನಾನು ಕಾಯ್ತಿರ್ತೀನಿ ಅನ್ನೋದು ಒಮ್ಮೆಯೂ ನಿಮ್ಮ ತಲೆಯಲ್ಲಿ ಬರಲಿಲ್ಲ ಅಂದರೆ ಏನರ್ಥ? ಅವಳು ಎದ್ದು ನಿಂತು ಅವನ ಹತ್ತಿರ ಬಂದು ಹೇಳಿದಳು. ಹಾಗಲ್ಲ ಅವನಿ, ನೀನು ಸುಮ್ಮನೆ ತಪ್ಪು ತಿಳ್ಕೊಳ್ತಾ ಇದೀಯಾ? ಆದಿತ್ಯ ಅವಳ ಕೈ ಹಿಡಿಯಲು ಹೋದ. ಅವಳು ಕೈ ಸರಿಸಿ ಹಿಂದೆ ಸರಿದಳು. ಈ ಸಲ ನನ್ನ ವಿಷಯ ತಿರ್ಚಿ ಮಾತಾಡ್ತಾ ಇಲ್ಲ, ರಿಯಾಲಿಟಿ ಹೇಳ್ತಿದ್ದೀನಿ. ನೀವು ಮಧ್ಯಾಹ್ನ ಅಷ್ಟು ಪ್ರೀತಿಯಿಂದ ಹೋಗೋಣ ಅಂದಾಗ ನಾನು ಎಷ್ಟು ಖುಷಿಪಟ್ಟಿದ್ದೆ ಗೊತ್ತಾ?
ಆದರೆ ಆ ಖುಷಿ ತುಂಬ ಹೊತ್ತಿರಲಿಲ್ಲ. ಇನ್ಮೇಲೆ ಯಾವುದಕ್ಕೂ ನಾನು ನಿರೀಕ್ಷೆ ಇಟ್ಕೊಳ್ಬಾರ್ದು ಅಂತ ಇವತ್ತು ನಂಗೆ ಅರ್ಥ ಆಯಿತು ಎಂದು ತನ್ನ ಪಾಯಿಂಟ್ ಮುಂದೆ ಇಟ್ಟಿದ್ದಳು. ಅವನಿ ಪ್ಲೀಸ್, ಅಷ್ಟೊಂದು ದೊಡ್ಡದಾಗಿ ಯೋಚನೆ ಮಾಡಬೇಡ. ನಾನು ಬೇಕಂತ ಮಾಡಿದ್ದಲ್ಲ. ಬೇಕಿದ್ರೆ ಈಗಲೇ ಹೊರಡೋಣ ಬಾ, ಅಮ್ಮನ ಮನೆಗೆ ಹೋಗಿ ಅಲ್ಲೇ ಇರೋಣ. ಆದಿತ್ಯನ ಧ್ವನಿಯಲ್ಲಿ ಪಶ್ಚಾತ್ತಾಪವಿತ್ತು. ಬೇಡ, ಈಗ ಹೋಗಿ ಏನು ಮಾಡೋದು? ಅಮ್ಮಂಗೂ ಸುಮ್ಮನೆ ತೊಂದರೆ. ನಾಳೆಯಿಂದ ಮತ್ತೆ ಅದೇ ದಿನಚರಿ. ನನಗೂ ಬ್ಯಾಂಕ್ ಇದೆ, ನಿಮಗೂ ಕಾಲೇಜು. ಅವಳು ಮತ್ತೆ ಹಾಸಿಗೆಯ ಮೇಲೆ ಹೋಗಿ ಕುಳಿತು ಕಿಟಕಿಯ ಹೊರಗೆ ನೋಡತೊಡಗಿದಳು. ಆದಿತ್ಯ ಅವಳ ಹತ್ತಿರ ಬಂದು ಕುಳಿತ. ಅವಳ ಮೌನ ಅವನನ್ನು ಇರಿಯುತ್ತಿತ್ತು. ಅವನು ಮತ್ತೆ ಸಮಾಧಾನ ಮಾಡಲು ಪ್ರಯತ್ನಿಸಿದ. ನಾಳೆ ಬೆಳಗ್ಗೆ ನಾನೇ ನಿನ್ನ ಬ್ಯಾಂಕಿಗೆ ಡ್ರಾಪ್ ಮಾಡ್ತೀನಿ. ಸಂಜೆ ಸಿರಿಮನೆಗೆ ಹೋಗೋಣ, ಓಕೆನಾ? ಸಿಟ್ಟು ಮಾಡ್ಕೋಬೇಡ ಪ್ಲೀಸ್ ಎಂದ ಪೆಚ್ಚಾಗಿ. ಅವನಿ ತಕ್ಷಣ ಪ್ರತಿಕ್ರಿಯಿಸಲಿಲ್ಲ. ಆದರೆ ಆದಿತ್ಯ ತನ್ನ ತಪ್ಪನ್ನು ಒಪ್ಪಿಕೊಂಡು ಸಮಾಧಾನ ಮಾಡುತ್ತಿರುವುದು ಅವಳ ಮನಸ್ಸನ್ನು ಸ್ವಲ್ಪ ಮೆತ್ತಗೆ ಮಾಡಿತ್ತು. ಆದರೂ ಆ ಹಠ ಹಾಗೆಯೇ ಇತ್ತು. ನೋಡೋಣ ಬಿಡಿ ಎಂದಳು ಚುಟುಕಾಗಿ. ಆದಿತ್ಯನಿಗೆ ಗೊತ್ತು ಅವಳು ಪೂರ್ತಿ ಸಮಾಧಾನವಾಗಿಲ್ಲ ಎಂದು. ಆದರೆ ಏನು ಮಾಡಬೇಕು ಎಂದು ಅವನಿಗೆ ತಿಳಿಯಲಿಲ್ಲ. ನಂತರ ಕೋಣೆಯಲ್ಲಿ ಮೌನ ಮನೆ ಮಾಡಿತ್ತು. ಆದಿತ್ಯನಿಗೆ ಅವಳನ್ನು ಸಮಾಧಾನಪಡಿಸಲು ಈಗ ಯಾವುದೇ ಪದಗಳು ಸಿಗುತ್ತಿರಲಿಲ್ಲ. ಅವಳು ಕಿಟಕಿಯ ಹೊರಗೆ ಶೂನ್ಯವಾಗಿ ನೋಡುತ್ತಿದ್ದರೆ ಅವನು ಮನಸ್ಸಿಲ್ಲದಿದ್ದರೂ ತನ್ನ ನಾಳೆಯ ಕೆಲಸದ ಕಡೆ ಗಮನಹರಿಸಲು ಪ್ರಯತ್ನಿಸಿದ. ನಾಳೆಯಿಂದ ಕಾಲೇಜು, ಲೆಕ್ಚರರ್ ಆಗಿ ಅವನು ಕೆಲವು ತಯಾರಿಗಳನ್ನು ಮಾಡಿಕೊಳ್ಳಬೇಕಿತ್ತು. ಆದರೆ ಅವನ ಮನಸ್ಸು ಮಾತ್ರ ಅವನಿಯ ಮೌನದಲ್ಲೇ ಸುಕ್ಕಿ ಹೋಗಿತ್ತು. ಕೈಯಲ್ಲಿ ಪುಸ್ತಕವಿತ್ತೇ ಹೊರತು ತಲೆಯಲ್ಲಿ ಏನೂ ಓಡುತ್ತಿರಲಿಲ್ಲ. ಸ್ವಲ್ಪ ಸಮಯ ಬಿಟ್ಟು ಹೊರಗಿನಿಂದ ಸವಿತಾ ಅವರ ದನಿ ಕೇಳಿಸಿತು. ಆದಿತ್ಯ, ಅವನಿ, ಬನ್ನಿ, ಊಟಕ್ಕೆ ಟೈಮ್ ಆಯಿತು. ಇಬ್ಬರು ಒಬ್ಬರನ್ನೊಬ್ಬರು ನೋಡದೆ ಎದ್ದು ಹೊರಗೆ ಬಂದರು. ಊಟದ ಮೇಜಿನ ಬಳಿ ಕುಳಿತಾಗಲೂ ಅದೇ ಸ್ಮಶಾನ ಮೌನ. ಸವಿತಾ ಅಮ್ಮ ಇಬ್ಬರ ಮುಖವನ್ನು ಗಮನಿಸಿದರು. ಅವನಿ ತಲೆ ತಗ್ಗಿಸಿ ಸುಮ್ಮನೆ ಅನ್ನ ಕಲಸುತ್ತಿದ್ದಳು. ಆದಿತ್ಯ ಅಮ್ಮನ ಕಣ್ಣು ತಪ್ಪಿಸಲು ನೋಡುತ್ತಿದ್ದ. ಸವಿತಾ ಆದಿತ್ಯನಿಗೆ ಕಣ್ಣಿನಲ್ಲೇ ಏನಾಯಿತು ಎಂದು ಸನ್ನೆ ಮಾಡಿದರು. ಆದಿತ್ಯ ಅಮ್ಮನ ಕಡೆ ನೋಡಿ ಅಷ್ಟೇ ಮೌನವಾಗಿ ನಾನು ಮ್ಯಾನೇಜ್ ಮಾಡ್ತೀನಿ ಬಿಡು ಎನ್ನುವಂತೆ ಸಣ್ಣದಾಗಿ ತಲೆ ಅಲ್ಲಾಡಿಸಿದ. ಅವನ ಕಣ್ಣುಗಳಲ್ಲಿ ತಪ್ಪಿತಸ್ಥ ಭಾವನೆ ಇನ್ನೂ ಹಾಗೆಯೇ ಇತ್ತು. ಊಟ ಮುಗಿದ ಮೇಲೆ ಅವನಿ ಎದ್ದು ತಟ್ಟೆಗಳನ್ನು ಎತ್ತಲು ಹೋದಳು. ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಮುಂದಾದಾಗ ಸವಿತಾ ಅವಳ ಕೈ ಹಿಡಿದರು. ಬೇಡ ಅವನಿ, ಇವತ್ತು ಬೆಳಗ್ಗೆಯಿಂದ ಹೊರಗಡೆ ಹೋಗಿ ಬಂದಿದೀಯಾ. ಪೂಜೆ, ಜನ, ಗದ್ದಲ ಅಂತ ನಿಂಗೂ ಸುಸ್ತಾಗಿರುತ್ತೆ. ಮನಸ್ಸು ಸುಸ್ತಾದರೆ ಮನುಷ್ಯಂಗೆ ಕೆಲಸ ಮಾಡೋಕ್ಕಾಗಲ್ಲ. ನೀನು ಹೋಗಿ ಮಲ್ಗು, ನಾನು ನೋಡ್ಕೊಳ್ತೀನಿ ಎಂದರು ತುಂಬ ಅಕ್ಕರೆಯಿಂದ. ಅವನಿ ಅವರ ಮಾತನ್ನು ಮೀರುವ ಸ್ಥಿತಿಯಲ್ಲಿರಲಿಲ್ಲ. ಅವಳ ಮನಸ್ಸು ನಿಜಕ್ಕೂ ದಣಿದಿತ್ತು. ಸರಿ ಅತ್ತೆ ಎಂದು ಹೇಳಿ ಆದಿತ್ಯನ ಕಡೆ ಒಮ್ಮೆಯೂ ನೋಡದೆ ನೇರವಾಗಿ ಕೋಣೆಯೊಳಗೆ ನಡೆದಳು. ಆದಿತ್ಯ ಅಲ್ಲಿಯೇ ನಿಂತು ಅವಳು ಹೋಗುವುದನ್ನೇ ನೋಡುತ್ತಿದ್ದ. ಅವಳು ಇಷ್ಟು ಸಲೀಸಾಗಿ ಮೌನವನ್ನು ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಾಳೆ ಎಂದು ಅವನು ಅಂದುಕೊಂಡಿರಲಿಲ್ಲ. ಸವಿತಾ ಮಗನ ಹತ್ತಿರ ಬಂದು ಮೆಲ್ಲಗೆ ಹೇಳಿದರು. ಆದಿತ್ಯ, ಹಠ ಬಿಡಿಸೋದು ಸುಲಭ, ಆದರೆ ಈ ಮೌನ ಇದೆಯಲ್ಲ, ಅದು ತುಂಬ ಕಷ್ಟ. ಹೋಗಿ ಅವಳ ಹತ್ರ ಮಾತಾಡು. ಆದಿತ್ಯ ಏನೂ ಹೇಳದೆ ರೂಮಿನ ಕಡೆ ಹೆಜ್ಜೆ ಹಾಕಿದ. ಇಂದು ಆ ಕೋಣೆ ಅವನಿಗೆ ಎಂದಿಗಿಂತಲೂ ಹೆಚ್ಚು ನಿಶ್ಶಬ್ದವಾಗಿ ಕಾಣುತ್ತಿತ್ತು. ರಾತ್ರಿ 11 ಗಂಟೆ ದಾಟಿತ್ತು. ರೂಮಿನ ಲೈಟ್ ಆಫ್ ಆಗಿತ್ತು. ಅವನಿ ಗೋಡೆಗೆ ಮುಖ ಮಾಡಿ ಮಲಗಿದ್ದಳು. ಅವಳು ನಿದ್ರಿಸುತ್ತಿದ್ದಾಳೆ ಎಂದೇ ಆದಿತ್ಯ ಭಾವಿಸಿದ್ದ. ಆದರೆ ಅವಳ ಉಸಿರಾಟದ ಏರಿಳಿತ ಅವಳು ಇನ್ನೂ ಎಚ್ಚರವಾಗಿದ್ದಾಳೆ ಎಂದು ಅವನಿಗೆ ಸುಳಿವು ನೀಡುತ್ತಿತ್ತು. ಮೌನ ತಾಳಲಾರದೆ ಆದಿತ್ಯ ಮೆಲ್ಲನೆ ಅವಳ ಕಡೆಗೆ ಹೊರಳಿದ. ಬೆಡ್ಶೀಟ್ ಒಳಗಡೆಯೇ ತನ್ನ ಕಾಲನ್ನು ಅವಳ ಕಾಲಿನ ಹತ್ತಿರ ತಂದ. ಮೊದಲು ಅವಳು ಏನೂ ಪ್ರತಿಕ್ರಿಯಿಸಲಿಲ್ಲ. ಆದಿತ್ಯ ಧೈರ್ಯ ಮಾಡಿ ತನ್ನ ಪಾದದಿಂದ ಅವಳ ಪಾದವನ್ನು ಮೆಲ್ಲಗೆ ಸವರಿದ. ನಂತರ ನಿಧಾನವಾಗಿ ಅವಳ ಕಾಲನ್ನು ಕೆಳಗಿನಿಂದ ಮೇಲಕ್ಕೆ ಉಜ್ಜುತ್ತಾ ಒಂದು ರೀತಿಯ ತುಂಟತನ ಶುರು ಮಾಡಿದ. ಅವನಿ ಒಂದು ಕ್ಷಣ ಸ್ತಬ್ಧಳಾದಳು. ಅವಳ ಮೈಮನದಲ್ಲಿ ಒಂದು ಸಣ್ಣ ಮಿಂಚು ಸಂಚರಿಸಿದಂತಾಯಿತು. ಅವಳು ತಕ್ಷಣ ಅವನ ಕಡೆಗೆ ತಿರುಗಿ, ಆದಿತ್ಯ, ಏನು ಮಾಡ್ತಿದ್ದೀರಾ ನೀವು? ಮೆಲ್ಲನೆ ಗದರಿದಳು. ಆದಿತ್ಯ ತನ್ನ ಕಾಲನ್ನು ಅವಳ ಕಾಲಿನ ಮೇಲೆಯೇ ಹಾಗೆಯೇ ಇರಿಸಿದ್ದ. ಅವನಿ, ದಯವಿಟ್ಟು ಮಾತಾಡು ನನ್ನ ಜೊತೆ. ನಿಜವಾಗ್ಲೂ ಐ ಆಮ್ ಸಾರಿ. ಸಂಜೆಯಿಂದ ನೀನು ನನ್ನ ಹತ್ರ ಮಾತಾಡಿಲ್ಲ. ನಂಗೆ ತುಂಬ ಕಷ್ಟ ಆಗ್ತಿದೆ ಪಿಸುಗುಟ್ಟಿದ. ಅವನ ಧ್ವನಿಯಲ್ಲಿದ್ದ ಆಳವಾದ ಪಶ್ಚಾತ್ತಾಪ ಅವಳನ್ನು ಕರಗಿಸುತ್ತಿತ್ತು. ಅವನ ಕಾಲಿನ ಆ ಸ್ಪರ್ಶ ಅವಳ ಸಿಟ್ಟನ್ನು ನಿಧಾನವಾಗಿ ಆವಿಯಾಗಿಸುತ್ತಿತ್ತು. ಅವಳು ಮಾತನಾಡಿರುವುದನ್ನು ನೋಡಿ ಮತ್ತೆ ಅವನೇ ಮಾತು ಮುಂದುವರೆಸಿದ. ಇವತ್ತು ನನ್ನಿಂದ ದೊಡ್ಡ ತಪ್ಪಾಗಿದೆ ಅಂತ ನಂಗೆ ಗೊತ್ತು. ನಿನ್ನ ನೋಯಿಸ್ಬೇಕು ಅನ್ನೋ ಉದ್ದೇಶ ನಂಗೆ ಇರಲಿಲ್ಲ. ಸಮಯ ಅಷ್ಟು ಬೇಗ ಕಳೆದು ಹೋಗುತ್ತೆ ಅಂತ ನಾನು ನಿಜವಾಗೂ ಅಂದ್ಕೊಂಡಿರಲಿಲ್ಲ. ಆದರೆ ಅದು ಯಾವುದೂ ಸಮರ್ಥನೆ ಅಲ್ಲ ಅಂತ ನನಗೂ ಗೊತ್ತು ಎಂದ.
ನೀವು ಎಷ್ಟು ಸಲ ಸಾರಿ ಕೇಳ್ತೀರಾ ಆದಿತ್ಯ? ನೀವು ಪದೇ ಪದೇ ಸಾರಿ ಕೇಳಿದ್ರೆ ನನಗೂ ಸಂಕಟ ಆಗುತ್ತೆ. ಹಾಗಂತ ನೀವು ಮಾಡಿದ ಸರಿ ಅಂತಲ್ಲ, ಹೇಳಿ ಹೋಗೋದು ಬೇಸಿಕ್ ಮ್ಯಾನರ್ಸ್ ಅಲ್ವಾ? ಎಂದಳು. ಗೊತ್ತು ಮಾರಾಯ್ತಿ, ಸನ್ನಿವೇಶ ಹಾಗಿತ್ತು. ಆದರೆ ನಿನ್ನ ಮೌನ ಇದೆಯಲ್ಲ, ಅದು ಆ ಪಂಪ್ ಸೆಟ್ ಸುಟ್ಟಿದ್ದಕ್ಕಿಂತ ಜಾಸ್ತಿ ನಂಗೆ ಪೆಟ್ಟು ಕೊಡ್ತಿದೆ ಎಂದ ಆದಿತ್ಯ ಸಣ್ಣ ನಗೆಯೊಂದಿಗೆ ತನ್ನ ಕಾಲಿನಿಂದ ಅವಳ ಕಾಲನ್ನು ಇನ್ನೂ ಬಿಗಿಯಾಗಿ ಒತ್ತುತ್ತ. ಅವನಿಗೆ ಈಗ ಅವಳು ಕರಗಿದ್ದಾಳೆ ಎಂದು ಅರ್ಥವಾಯಿತು. ಇದೇನಿದು ಹೊಸ ರೂಟು, ಕಾಲು ಹಿಡಿದು ಸಮಾಧಾನ ಮಾಡೋ ಥರನಾ? ಅವಳಿಗೆ ತಡೆಯಲಾರದೆ ನಗು ಬಂದು ಬಿಟ್ಟಿತ್ತು. ಇಲ್ಲ, ಇದು ಕೇವಲ ನಿನ್ನ ಅಟೆನ್ಷನ್ ಸಿಗಲಿ ಅಂತ ಮಾಡಿದ ಐಡಿಯಾ ಎಂದು ಅವನು ಅವಳ ಹತ್ತಿರ ಸರಿದು, ಸಮಾಧಾನ ಆಯ್ತಾ ಈಗ ಕೇಳಿದ. ಆಯಿತು ಬಿಡಿ, ಆದರೆ ಇನ್ಮೇಲೆ ಹೀಗೆ ರೊಮ್ಯಾನ್ಸ್ ಮಾಡ್ಕೊಂಡು ಸಮಾಧಾನ ಮಾಡೋಕ್ಕೆ ಬರಬೇಡಿ ಎಂದಳು ಹುಸಿಮುನಿಸಿನಿಂದ. ಯಾಕೆ, ಈ ಐಡಿಯಾ ಕೆಲಸ ಮಾಡ್ತಿದೆ ಅಲ್ವಾ? ಆದಿತ್ಯ ನಗುತ್ತಾ ಅವಳ ಕೆನ್ನೆ ಸವರಿದ್ದ. ಇಲ್ಲ, ಇದೊಂಥರ ಬ್ಲ್ಯಾಕ್ ಮೇಲ್ ಥರ ಅನಿಸುತ್ತೆ. ಆದರೂ ಇವತ್ತು ನಾನು ಅಮ್ಮನ ಜೊತೆ ಸರಿಯಾಗಿ ಮಾತಾಡಲಿಲ್ಲ, ಅವ್ರಿಗೆ ಬೇಜಾರಾಗುತ್ತೆ ಎನ್ನುತ್ತಾ ಅವಳು ಮೆಲ್ಲನೆ ಅವನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದಳು. ಆದಿತ್ಯ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ. ನಾಳೆ ಫೋನ್ ಮಾಡು, ಸಂಜೆ ನಾವಿಬ್ಬರೂ ಹೋಗೋಣ, ಸರಿನಾ ಎಂದ. ಅವನಿ ಅವನ ಅಪ್ಪಣೆಗೆ ಮೌನವಾಗಿಯೇ ಸಮ್ಮತಿಸಿದಳು. ಇಡೀ ದಿನದ ಆ ಕಹಿ ಮೌನ ಅಳಿಸಿ ಹೋಗಿತ್ತು. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಎಂಬಂತೆ ಇಬ್ಬರ ಮನಸ್ಸುಗಳು ಮತ್ತೆ ಒಂದಾಗಿದ್ದವು. ಮುಂದುವರಿಯುವುದು.